ನಾವು ಮಾತಾಡ್ತಾ ಇದ್ವಿ 188 ಕೋಟಿಯಲ್ಲಿ ಎಷ್ಟು ಕೋಟಿ ಹಗರಣ ಆಗಿದೆ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯನವರು ಒಪ್ಕೋತಾರೆ. ಅವ್ರು ಹೇಳ್ತಾರೆ, ಕೆಲವು ವಿಚಾರ ಹೇಳ್ತಾರೆ. ಎಣ್ಣೆಗೆ ಖರ್ಚಾಗಿದೆ ಮತ್ತು ತೆಲಂಗಾಣ ವಿಚಾರ ಬರುತ್ತೆ ಅವರ ಬಾಯಿಯಿಂದ. ಭಟ್ರು ಒಂದು ಮಾತನ್ನು ಹೇಳಿದರು, ಅಂದರೆ ವಿನಾಯಕ್ ಭಟ್ರು ಒಂದು ಮಾತನ್ನು ಹೇಳಿದರು. ಅದೇನಪ್ಪ ಅಂತಂದರೆ, ಒಬ್ಬ ಪತ್ರಕರ್ತನಾಗಿ ಆಲೋಚನೆ ಮಾಡುವಾಗ ಹೇಗೆ ಅನಿಸುತ್ತೆ ಅಂದರೆ, ಇದು ಸಿದ್ದರಾಮಯ್ಯನವರು ತಿಂದಿದ್ದಾರೆ ಅಂತಲ್ಲ, ಡಿ ಕೆ ಶಿವಕುಮಾರ್ ಇದರಲ್ಲಿ 1 ನಯ ಪೈಸೆ ಮುಟ್ಟಿದ್ದಾರೆ ಅಂತಲ್ಲ, ನಾಗೇಂದ್ರ ಕೂಡ ಮುಟ್ಟಿದ್ದಾರೆ ಅಂತಲ್ಲ, ಇದು ಪಾರ್ಟಿ ಫಂಡ್ಗೋ ಚುನಾವಣೆಗೋ ಎಲ್ಲೋ ಹೋಗಿದೆ. ಆಗ ಉಳಿದವರೆಲ್ಲರೂ ಕೂಡ ಬಾಧ್ಯಸ್ಥರಾಗ್ತಾರೆ. ಆ ಸಂದರ್ಭದಲ್ಲಿ ಯಾರು ಅದಕ್ಕೆ ಮುಖ್ಯ ಭೂಮಿಕೆಯಲ್ಲಿ ಆ ವಹಿವಾಟಿಗೆ ಮುಂದಾಳತ್ವ ವಹಿಸ್ತಾರೋ ಅವರನ್ನು ಬಚಾವ್ ಮಾಡುವಂಥ ಜವಾಬ್ದಾರಿ ಮೇಲಿದ್ದವ್ರಿಗೂ ಮತ್ತು ಕೆಳಗಿದ್ದವ್ರಿಗಿದೆ. ಅದನ್ನೇ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಏನು ಹೇಳ್ತೀರಿ ಸರ್? ಅದಕ್ಕೋಸ್ಕರನೇ ಈಗ ಇಷ್ಟೆಲ್ಲ ಅಂದರೆ, ಇಲ್ಲ ಅಂದ್ರೆ ಅವ್ರ ಹತ್ರ ರಾಜೀನಾಮೆ ತಗೊಂಡು ಅದು ಏನಾಗುತ್ತೋ ಅದನ್ನ ಬಿಟ್ಬಿಡ್ಬೋದು. ಹೌದು. ಆಗ ಅದು ಬಿಟ್ಟಿಲ್ಲ, ಅದರ ಅರ್ಥ ಏನ್ ತೋರಿಸುತ್ತೆ ಅಂತಂದ್ರೆ, ಹಿಂದ್ಗಡೆಗೆ ಅದರ ಹಿಂದೆ ಬೇರೆ ಉದ್ದೇಶ ಇದೆ. ಇಲ್ಲ ಅಂದ್ರೆ ಈಗ ಅವ್ರು ದುಡ್ಡು ತಿಂದಿದ್ರೆ, ನಾಗೇಂದ್ರ ಅವ್ರು ದುಡ್ಡು ತಿಂದಿದ್ದಾರೆ, ಈಗ ಹೆಂಗೆ ಈಗ ಹಗರಣ ಆಗಿದೆ ಅಂತ ಒಪ್ಕೊಂಡ್ರು, ಹಂಗೆ ಒಪ್ಕೊಂಡಿರೋ ಸಿದ್ದರಾಮಯ್ಯ ಅವರಿಗೆ ಅವ್ರು ಹಣ ತಿಂದಿದ್ದಾರೆ ಅಂತ ಒಪ್ಕೊಳ್ಳೋದ್ರಲ್ಲಿ ಏನು ಪದೇ ಏನು ಸಮಸ್ಯೆ ಇರ್ತಿಲ್ಲ. ಡೆತ್ ನೋಟ್ ಅಲ್ಲಿ ಇರುವಂತ ಹೆಸರನ್ನು ಕೂಡ ಒಂದು ಮರೆಮಾಚುವಂತ ಪ್ರಯತ್ನಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅವರು? ಅದು ಕೂಡ ಸದನದಲ್ಲಿ ಹೋಗಬಾರ್ದು ಅಂತ ಹೇಳಿ ಅವ್ರ ಉದ್ದೇಶ ಇರೋದು ಸರ್ಕಾರದ ಅಥವಾ ಪಾರ್ಟಿಯವರ ಪಾತ್ರ ಇಲ್ಲ, ಅಧಿಕಾರಿಗಳು ಮಾತ್ರ ಮಾಡಿದ್ದಾರೆ ಅನ್ನೋದನ್ನ ಬಿಂಬಿಸೋ ಯತ್ನ, ಮತ್ತೆ ಅಧಿಕಾರಿಗಳ ಮೇಲೆ ಅದನ್ನ ಹಾಕ್ಬಿಟ್ಟು ಕೇಸನ್ನು ಅಲ್ಲಿಗೆ ಮುಗಿಸೋಣ ಅಂತ ಅವ್ರ ಉದ್ದೇಶ. ನೋಡಿ, ಇದನ್ನ ನಾನು ಕೇಳುವಂಥದ್ದು ಇಲ್ಲಿ ಯಾರು ಮಕ್ಕಳಾಗಲಿ ಅಥವಾ ತಿಳಿದಿರೋರಾಗಲಿ ಇಲ್ಲ. ಇದು ತುಂಬ ಗಂಭೀರ ಪ್ರಕರಣ. ರಾಜ್ಯದ ದಲಿತರ ಏಳಿಗಾಗಿ ಮೀಸಲಿಟ್ಟಂಥ ಒಂದು ಅಭಿವೃದ್ಧಿ ನಿಗಮದಲ್ಲಿದ್ದಂಥ ಹಣ ಟ್ರೆಜರಿ ಅಕೌಂಟ್, ಟ್ರೆಜರಿಯಿಂದ ಯಾವುದೋ ನಕಲಿ ಖಾತೆ ಆಗುತ್ತೆ, ಅಲ್ಲೇ ಫ್ರಾಡು, ಅಲ್ಲೇ ಇವರು ಲೋಪವನ್ನು ಎಸಗಿದ್ದಾರೆ. ಅದಲ್ಲದೆ FD ಇಡ್ತಾರೆ. FD ಮೇಲೆ ಸಾಲ ತಗೋಬೇಕು ಅಂದ್ರೆ ನೀವು ಕ್ಯಾಬಿನೆಟ್ ಅಪ್ರೂವಲ್ ಮಾಡಬೇಕು. ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲದೆ ಆಗುತ್ತೆ. ಅಂದರೆ ಎಲ್ಲವೂ ತಮ್ಮ ಗಮನದಲ್ಲಿದ್ದು ನೀವು ಬೇಕು ಅಂತಲೇ ಇದೊಂದು ಷಡ್ಯಂತ್ರ ಮಾಡಿ ವ್ಯವಸ್ಥಿತವಾಗಿ ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ. ಈ ಲೂಟಿಯಲ್ಲಿ ಇದು ಯಾರನ್ನಾಗಿಲ್ಲ, ನಮ್ಮ ರಾಜ್ಯದ ಸರ್ಕಾರದ ತೆರಿಗೆ ಹಣ, ಒಂದೊಂದು ರೂಪಾಯಿ ಕೂಡ ಕಷ್ಟಪಟ್ಟು ಕಟ್ಟುವಂಥ ತೆರಿಗೆ, ಸಾವಿರಾರು ಲಕ್ಷಾಂತರ ಜನದ ತೆರಿಗೆ ಹಣ ಅಲ್ಲಿರುವಂಥದ್ದು ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಬೇಕು. ಅಲ್ಲದು ಇಲ್ಲಿ ದುರ್ಬಳಕೆ ಆಗಿದೆ, ಲೂಟಿ ಆಗಿದೆ. ಸೊ ಇದರಲ್ಲಿ ನೀವು ಯಾರೋ ಅಧಿಕಾರಿ ಮಾಡಿದ್ದಾರೆ ಅಂದರೆ, ಹಾಗಾದ್ರೆ ಸಿದ್ದರಾಮಯ್ಯನವರು 14 ಬಜೆಟ್ ಮಾಡಿದ್ದು ಯಾರೋ ಅಧಿಕಾರಿ ಮಾಡಿದ್ದೆ ಅಂತ ಆಯ್ತಾಗಾರೆ. ಇದು ಪ್ರಜಾಪ್ರಭುತ್ವಕ್ಕೆ ನೀವು ಮಾಡುವಂಥ ಒಂದು ಅವಮಾನ, ಇದು ಅಪಮಾನ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಒಬ್ಬ ಪ್ರಬುದ್ಧ ಮುತ್ಸದ್ದಿ ರಾಜಕಾರಣಿ ಅಂತ ಕರ್ಸ್ಕೊಳ್ಳೋಂಥವ್ರು ಈ ಹೇಳೋ ಮಾತೇ ಅಲ್ಲ. ರಾಜಕಾರಣದಲ್ಲಿ ಅವ್ರು ಏನೇ ಹೇಳ್ಬೋದು, ಆರೋಪ ಪ್ರತ್ಯಾರೋಪ ಬೇರೆ, ಆದರೆ ಇವಾಗ ಸ್ವತಃ ಅವರೇ ಒಪ್ಪಿದ್ದಾರೆ ಈ ರೀತಿ ಒಂದು ಹಗರಣ ನಡೆದಿದೆ ಅಂತ. ಆದರೆ ಈ ಬಗ್ಗೆ ಇದರಲ್ಲಿ ಟ್ರಯಲ್ಸ್ ಅದನ್ನು ಹೇಗೆ ನೋಡ್ಕೊಳ್ಳೋದಾದರೆ, ಈಗ ದದ್ದಲ್ ಅವ್ರು ಏನಕ್ಕೆ ಕಾಣೆ ಆದರು? ದದ್ದಲ್ ಅವರು ಒಂದು ಪ್ರಾಪರ್ಟಿಯನ್ನು ಕೊಂಡ್ಕೋತಾರೆ. ಪ್ರಾಪರ್ಟಿ ಯಾರು ಮಾರಿರ್ತಾರೆ ಅವ್ರ ಮನೆಗೂ ಕೂಡ ED ಅಧಿಕಾರಿಗಳು ದಾಳಿ ಮಾಡ್ತಾರೆ. ಅಲ್ಲೂ ಕೂಡ ಎಲ್ಲೋ ಹಣದ ಟ್ರೈಲ್ ಹೋಗಿದೆ ಅಂತಾನೆ ಆಯ್ತು ತಾನೆ. ನಿಮಗೆ ವಾಸನೆ ಇಲ್ಲದೆ ಅಂತೂ ಯಾರು ಅನುಮಾನ ವ್ಯಕ್ತಪಡಿಸೋದಕ್ಕೆ ಹೋಗಲ್ಲ. ಆ ರೀತಿ ಸುಮಾರಷ್ಟಿದೆ. ನಾನು ಇವಾಗ ನಾವೇನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರ್ಬೋದು. ವಿನಾಯಕ್ ಭಟ್ರು ಹೇಳಿದ್ರೆ ಒಂದು ಹಿಂದಿ ಗಾದೆ ಇದೆ, ಕಾಯನೈ ಪಿಯನೈ ಗ್ಲಾಸ್ ಪೊಡ್ಡಲ್ಲ ಅಂತೇಳಿ. ಇವರಿದ್ರು ಅವರಿಗೆ ದುಡ್ಡು ಹೋಗಿದೆ ಆಗಿಲ್ಲ ಗೊತ್ತಿಲ್ಲ. ಹೋಗಿರೋದು ಎಲೆಕ್ಷನ್ಗೆ ಹೋದ ದುಡ್ಡು ವಾಪಸ್ ಬರಲ್ಲ. ಆದರೆ ಅದನ್ನ ಬೇರೆ ವ್ಯವಸ್ಥೆ ಮೂಲಕ ಚಂದ್ರಶೇಖರ ತೀರ್ಕೊಳ್ಳದೆ ಇದ್ದಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳದೆ ಇದ್ದಿದ್ರೆ ಆ ದುಡ್ಡು ವಾಪಸ್ ಬರ್ತಿತ್ತು. ನೋಡಿ ವೀಕ್ಷಕರೇ, ಇಷ್ಟೇ ಅಂದ್ರೆ ಕೆಲವರ ಆರೋಪ ಇರುವಂಥದ್ದು. ಆ MG ರೋಡ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಅದು ಸರ್ಕಾರಕ್ಕೂ ಮಾಡಲಿಕ್ಕೆ ರೈಟ್ಸ್ ಇದೆ. ಡುಪ್ಲಿಕೇಟ್ ಅಕೌಂಟ್ ಮಾಡೋದಕ್ಕೆ ಸರ್ಕಾರಕ್ಕೂ ರೈಟ್ಸ್ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಹಿ ಮಾಡಿ ಕೊಡಬೇಕು. ಅದು ದಾಖಲಾತಿ ಆಗ್ಬಿಡ್ತದೆ. ಆ ದಾಖಲಾತಿ ಯಾರಾದರೂ ಪ್ರಿಂಟ್ಔಟ್ ತೆಗೆದಿದ್ರೆ ನಾಳೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ ಶಿವಕುಮಾರ್ ಅಂತೇಳಿ. ಅದಕ್ಕೆ ಸಾಥ್ ಕೊಡ್ತಾರೆ ಸುಚಿಸ್ಮಿತಾ ಸಾಥ್ ಕೊಡ್ತಾರೆ. ನಾಳೆ ಆ 2 ತಿಂಗಳ ನಂತರ ದುಡ್ಡು ವಾಪಸ್ ಬಂದಾದ ನಂತರ MG ರೋಡ್ನ ಅಕೌಂಟ್ ಕೂಡ ಅಲ್ಲಿ ಅಕೌಂಟೇ ಇಲ್ಲ ಅಂತ ಆಗ್ತಾ ಇತ್ತು. ಒನ್ಸ್ ಅಗೇನ್ ನಾನು ರಾಜೀವ್ ಗೌಡ್ರ ಹತ್ರ ಕೇಳೋದು, ರಾಜೀವ್ ಗೌಡ್ರೆ ಇಲ್ಲಿ ಒಂದು ಮಾತನ್ನು ಹೇಳಿದರು. ಹೆಸರುಗಳಿತ್ತು, ಅವರಿಬ್ಬರದ್ದು ಹೆಸರುಗಳಿತ್ತು. ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಡ್ಯಾಮೇಜ್ ಆಗೋದನ್ನು ತಪ್ಪಿಸೋದಕ್ಕೆ ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದೆ. ಅದರ್ವೈಸ್ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಈ ಘಟನೆಗೂ ಯಾವುದೇ ರೀತಿಯ ಅಂದರೆ ಅಲ್ಲಿಂದ ಅಕೌಂಟ್ ಹೋಗಿರೋ ವಿಚಾರ ಒಂದು ಬಿಟ್ಟರೆ ಬೇರೆ ಯಾವುದೇ ಸಂಬಂಧ ಇಲ್ಲ. ಅವರು ಭಾಳ ಕ್ಲಿಯರ್ ಆಗಿ ಇದರಿಂದ ಹೊರಬರ್ಬೋದು. ಪಕ್ಷವನ್ನು, ಹೈಕಮಾಂಡನ್ನು ಉಳಿಸೋದಕ್ಕೆ, ಚುನಾವಣೆಗೆ ಹೋಗಿಲ್ಲ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಸಿದ್ದರಾಮಯ್ಯ? ಈಗ ಬಿಟ್ಟರೆ ದುಡ್ಡು ಮಿಸ್ಯೂಸ್ ಆಗಿಲ್ಲ, ಓಕೆ, ಏನು ಆಗೇ ಇಲ್ಲ, ಓಕೆ, ಎಲ್ಲ ಮಾಧ್ಯಮದವರು ಕೆಲಸ ಇಲ್ಲ ಮಾಡ್ತಾ ಇದ್ದೀರಿ ಅಂತಲೂ ಹೇಳ್ಬಿಡ್ತಾರೆ. ನೋಡಿ, ಸಿಂಪಲ್ ಹೇಳ್ತೀನಿ. ಈಗ ಇವರಿಬ್ಬರು ಏನು ದದ್ದಲ್ಲು ಮತ್ತು ನಾಗೇಂದ್ರ ಇದ್ದಾರಲ್ಲ, ಈ ಮೇ 28ನೇ ತಾರೀಕು ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊತಾರೆ. ಹೌದು, 24ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾರೆ. 24ನೇ ತಾರೀಕು ಇವರಿಬ್ಬರು ಒಂದು ಮೀಟಿಂಗ್ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಈ ಪರಮೇಶ್ವರ್ ಇದು ಇದರ MD ಪದ್ಮನಾಭ್ ಮತ್ತೊಬ್ರು ಲೆಕ್ಕಿಗ ಇಬ್ರು ಮೀಟಿಂಗ್ ಮಾಡಿಬಿಟ್ಟು, ನೋಡಪ್ಪ ಇವನು ಚಂದ್ರಶೇಖರಯ್ಯ ಒಬ್ಬ ಮಹಿಳಾ ಅಧಿಕಾರಿಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲೊಬ್ರು ಎಂಟ್ರಿ ಇದೆ. ಹೌದು, ಈ MD ಪ್ಲೇಸ್ಗೆ ಒಬ್ಬರು ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವರಿಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ.
ಆ ಮಾಹಿತಿ ಹೋಗಿದ್ದು ಗೊತ್ತಾಗುತ್ತೆ. ಮತ್ತು ಈ ಸತ್ಯನಾರಾಯಣ ವರ್ಮ ಇದೆಯಲ್ಲ, ಇವರಿಗೆ ಲೆಕ್ಕಕ್ಕಿಂತ ಜಾಸ್ತಿ ದುಡ್ಡು ತಂದು ಕೊಡ್ತಾ ಇದ್ದಾನೆ ಅವನೊಬ್ಬ. ಇದು ಮಜಾ ಆಗಿದೆ ಅಂತ ಗೊತ್ತದ ನಿಮಗೆ, ಬಹಳ ಇಂಟ್ರೆಸ್ಟಿಂಗ್ ಇದೆ ಇದರಲ್ಲಿ. ದುಡ್ಡು ಎಲ್ಲ ಹೋಗಲ್ಲ, ಒಬ್ಬ ಲಪಟಾಯಿಸ್ತಾನೆ ಮಿಡ್ಲಲ್ಲಿ. ಸತ್ಯನಾರಾಯಣ ವರ್ಮ ದುಡ್ಡು ಇನ್ನೊಬ್ರು ಈಗ ಶೆಟ್ರೆ ಕ್ರೈಮ್ ನಡೆದಿದೆ ಒಪ್ಕೊಂತೀವಿ. 28ನೇ ತಾರೀಕು ಆತ ಸೂಸೈಡ್ ಮಾಡ್ತಾನೆ. ಸೂಸೈಡ್ ಆದಾಗ ಇಬ್ಬರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಹೌದು. ನೀವು SIT ರಚನೆಗಳು ಮಾಡ್ತೀರಿ, ಬೇರೆಯವ್ರ ವಿಚಾರದಲ್ಲಿ ಹೋದ್ರೆ ಅವ್ರು MLA ಇದ್ದಾರೆ, ಅವರು ಸಾಕ್ಷ್ಯ ನಾಶ ಮಾಡ್ಬೋದು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತೀರಿ. ಈ ಕೇಸಲ್ಲಿ ನೀವು ನಿಮ್ಮದೇ ಒಂದು SIT ರಚನೆ ಮಾಡ್ತೀರಿ, ಮಿನಿಸ್ಟರ್ ಇರ್ತಾರೆ, ಹಂಗಾರೆ ಅವ್ರು ಪವರ್ಫುಲ್ ಅಲ್ಲ, ಅವ್ರು ಜನಸಾಮಾನ್ಯರಿಗಿಂತ ಕೆಳಗಡೆ ಇದ್ದಾರೆ ಅಂತ ನೀವು ಜನಗಳಿಗೆ ಬಿಂಬಿಸಕ್ಕೆ ಹೊರಡ್ತೀರಿ. ಅಲ್ಲಿಂದ ಆಚೆಗೆ ಜೂನ್ 6ನೇ ತಾರೀಕು ಅವರಿಂದ ರಾಜೀನಾಮೆ ತಗೋತೀರಿ, ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋ ಗೋಜಿಗೆ ಹೋಗಲ್ಲ. ಇಡಿ ಬಂದಾಗ ಬೊಬ್ಬೆ ಹೊಡಿತೀರಿ. ಏನಂತ ಇಡಿ ಇದಕ್ಕೆ ಬರಂಗೇ ಇಲ್ಲ ಅಂತ ಹೇಳ್ತೀರಿ. ಬಹುಶಃ ಇದು ಇಡಿ ಯಾಕೆ ಬರಲ್ಲ ಅಂತ ಯಾಕೆ ಬರ್ಬೋದು ಅಂತ ನಾನು ಹೇಳ್ತೀನಿ ಅಂದರೆ, ಸಮಾಜದಲ್ಲಿ ಜನಗಳಿಗೆ ನೀವು ಮಿಸ್ಲೀಡ್ ಮಾಡಬೇಡಿ. ಇದು 3 ರಾಜ್ಯಗಳಲ್ಲಿ ಆಗಿರುವಂಥ ಟ್ರಾನ್ಸಾಕ್ಷನ್ಸು. ನಮ್ಮ ಕರ್ನಾಟಕದಲ್ಲೇ ಆಗಿದ್ರೆ ಇಡಿ ಬರ್ತಿರಲಿಲ್ಲ. ಯೂನಿಯನ್ ಬ್ಯಾಂಕು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರೀತಾರೆ ಇಡಿ ಒಂದು ಲೆಟರ್, ನಮ್ಮ ಬ್ಯಾಂಕ್ ಅಲ್ಲಿ ಹಿಂಗೆ ಫಂಡ್ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ CBI ಕೊಟ್ಟಿದ್ದಾರೆ. ಹೌದು, ರೂಲ್ಸ್ ಏನ್ ಹೇಳುತ್ತೆ, ಬ್ಯಾಂಕ್ ಅಲ್ಲಿ ಯಾವುದೇ ಫ್ರಾಡ್ 1 ಕೋಟಿ ಮೀರಿದ್ದು ನೀವು ಒಂದೇ ಒಂದು ಸಣ್ಣದು ಹೇಳ್ತೀನಿ, ನೀವು 49,999 ರೂಪಾಯಿಗಿಂತ 1 ರೂಪಾಯಿ ಯಾರ್ದಾನು ಅಕೌಂಟ್ಗೆ ಹಾಕ್ಬೇಕಂದ್ರೆ ಯು ಶುಡ್ ಆಸ್ಕ್ ಪ್ಯಾನ್ ಕಾರ್ಡ್ ಅಂತ ಹೇಳ್ತಾರೆ. ಪ್ಯಾನ್ ಕಾರ್ಡ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಯೂನಿಯನ್ ಬ್ಯಾಂಕ್ ಯಾರ ಅಂಡರ್ ಬರುತ್ತೆ, ಕೇಂದ್ರದ ಅಂಡರ್ ಬರುತ್ತೆ. ರಾಜ್ಯ ಸರ್ಕಾರ ದಲಿತರ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮೀಸಲಿಟ್ಟಂತ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ. ಫಾರ್ ದ ಪರ್ಪಸ್ ಆಫ್ ಮಿಸ್ಯೂಸ್ ಆಫ್ ಫಂಡ್ ಇಲ್ಲಾಗಿದೆ. ಕೋಟ್ಯಾಂತರ ರೂಪಾಯಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತದೆ. ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಇನ್ ಮೂಲ ಹುಡ್ಕೊಂಡು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನೀವು ಬೊಬ್ಬೆ ಹೊಡಿತೀರಿ, ಇಡಿ ಬಂದು ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅಲ್ಲ ಬಿಡಿ, ಸಿಬಿಐ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳೋಣ. ಹವಾಲಾ ಕೂಡ ಹೋಗಿದೆ ಅಂತ ಹೇಳಿ ಸಿಬಿಐ ಈಗ ಫಸ್ಟ್ ಇಡಿ ವಿಚಾರಕ್ಕೆ ಬರೋಣ, ಆಮೇಲೆ ಸಿಬಿಐ ಹೋಗೋಣ. ಹೈದರಾಬಾದ್ಗೆ ಹೋಗಿರೋ ದುಡ್ಡು ಅಲ್ಲಿ ಚಿನ್ನದ ಗಟ್ಟಿಗಳನ್ನ ಖರೀದಿ ಮಾಡಿದಾರಲ್ಲ, ಅವಾಗ ಇಡಿ ಬಂತು. ಅಂದ್ರೆ ಅದು ಹವಾಲಾ ಹಣ ಆಗಿ ಅದು ಹೋಗಿದೆಯಲ್ಲ, ಅಲ್ಲಿ ಇಡಿ ಪ್ರವೇಶ ಆಗಿದ್ದಲ್ಲಿ ಈಗ ಅದನ್ನ ಸಿಬಿಐನವರು ರಿಪೋರ್ಟ್ ದಲಿತರ ಬಗ್ಗೆ ಇಷ್ಟೊಂದು ಕಾಳಜಿ ಇದಾರಲ್ಲ, ಇವರ ದಲಿತ ನಾಯಕರು SC/ST ನಾಯಕರು ರಮೇಶ್ ಜಿಗಜಿಣಗಿ ಒಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ದಲಿತರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ 8 ಬಾರಿ 5 ಬಾರಿ ಸಂಸದರಾಗಿರೋ ರಮೇಶ್ ಜಿಗಜಿಣಗಿ ಅವರು ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ದಲಿತರ ಬಗ್ಗೆ SC/ST ಬಗ್ಗೆ ಬದ್ಧತೆ ತೋರಿಸ್ತಾರೆ. ಇದೇ ನಿಮ್ಮ ಗೊಳ್ಳೆಹಟ್ಟಿ ಶೇಖರ್ ಅವರು ನಿಮ್ಮ ಭೂಮಿ ನಿರ್ಮಾಣದಲ್ಲಿ ಯಾವ ಮಟ್ಟದ ಹಗರಣ ಆಗಿದೆ ಅಂತ ಅವರು ಕಂಠಾಘೋಷವಾಗಿ ಬಂದು ಬಿಡ್ತಾರೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ತಿಂದು ತೇಗಿದ್ದೀರಾ. ಇದೇ ದೇವರಾಜರ ಟ್ರ್ಯಾಕ್ಟರ್ಗಳಲ್ಲಿ ನಿಮ್ಮ ಬಿಜೆಪಿಯ ಮಾಜಿ ಶಾಸಕ ವೀರಣ್ಣವರು 3 ಕೋಟಿ ಕಾಂಟ್ರಾಕ್ಟ್ ಇಸ್ಕೊತಾರೆ. ಅದೇ ಇಸ್ಕೊಂಡು ಮನೆ ಖರೀದಿ ಮಾಡ್ತಾರೆ. ನಿಮ್ಮ ಬದ್ಧತೆ ಇದೆ ಕರಪ್ಷನ್ ಬಗ್ಗೆ ಮಾತಾಡೋಕೆ, ಕರಪ್ಷನ್ ಬಗ್ಗೆ ಮಾತಾಡೋ ನೀತಿಗಳೇ ಬಿಜೆಪಿ ಕರ್ಕೊಂಡಿದೆ. ನಮ್ಮ ರಾಜ್ಯದ ದಲಿತರು ಸುಭಿಕ್ಷವಾಗಿರಬೇಕು. ಅವರ ಒಂದೇ ನಿಮಿಷ